ಫ್ರೆಶ್ ಆಗಿರೋ ಬೇವಿನ ಸೊಪ್ಪಲ್ಲಿ ಸೋಪ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದೆಲ್ಲ ತೊಳೆದು ಒಂದು ಬಟ್ಟೆ ಮೇಲೆ ಸ್ವಲ್ಪ ನೆರಳಲ್ಲೇ ಒಂದು ಅರ್ಧ ಗಂಟೆ ಒಣಗಿಸಿ ಈಗ ಮಿಕ್ಸಿ ಮಾಡ್ಕೋಬೇಕು. ನುಣ್ಣಗೆ ಮಿಕ್ಸಿ ಮಾಡಿಕೊಂಡು ಸೋಸ್ಕೋಬೇಕು. ಈಗ ಬೇವಿನ ಸೊಪ್ಪನ್ನ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಈಗ ವಿಟಮಿನ್ ಇ ಟ್ಯಾಬ್ಲೆಟ್ಸು ಒಂದು 4 ಹಾಕ್ಕೋತೀನಿ ನಾನು. 4 ವಿಟಮಿನ್ ಇ ಟ್ಯಾಬ್ಲೆಟ್ ಹಾಕ್ಕೊಂಡಿದ್ದೀನಿ. ಈಗ 1 ಕಪ್ಪಷ್ಟು, ಒಂದು 3/4 ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಆಲೂವೆರಾ ಜೆಲ್ಲು 1 ಸ್ಪೂನಷ್ಟು, ಆಲ್ಮಂಡ್ ಆಯಿಲ್ ಆಲ್ಮಂಡ್ 1 ಸ್ಪೂನು, ಗ್ಲಿಸರಿನ್ ಸ್ವಲ್ಪ, ರೋಸ್ ಎಸೆನ್ಸ್ ಸ್ವಲ್ಪ, ಕೋಕೋನಟ್ ಆಯಿಲ್ ಸ್ವಲ್ಪ, ಆಲಿವ್ ಆಯಿಲ್ 1 ಸ್ಪೂನಷ್ಟು. ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಈಗ ಎಸೆನ್ಷಿಯಲ್ ಆಯಿಲು ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಒಂದು ಫ್ಯೂ ಡ್ರಾಪ್ಸ್ ಹಾಕ್ಕೋಬೇಕಷ್ಟೆ. ಲಾಸ್ಟಿಗೆ ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ಕೋತಾ ಇದ್ದೀನಿ. ಈಗ ಬೇಸು ಸಣ್ಣಗೆ ಕಟ್ ಮಾಡಿ ಡಬಲ್ ಬಾಯ್ಲ್ಡ್ ಮೆಥಡಲ್ಲಿ ಬೇಯಿಸ್ಕೊತಾ ಇದ್ದೀನಿ. ನೋಡಿ, ಇದೆಲ್ಲ ಕರಗಬೇಕು, ಇದೆಲ್ಲ ಮೆಲ್ಟ್ ಆಗಬೇಕು. ಸೋಪ್ ಬೇಸ್ ಎಲ್ಲ ಚೆನ್ನಾಗಿ ಕರಗಿದೆ. ಈಗ ನಾವು ಇದೇನು ಕಲಸಿಟ್ಕೊಂಡಿದ್ದೀವಿ ಇದು ನಿಧಾನವಾಗಿ ಹಾಕ್ಕೊಂಡು ಕಲಿಸ್ಕೋಬೇಕು. ಇದು ಕಲಿಸ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ, ತೀರಾ ತಣ್ಣಗಾಗಬಾರ್ದು, ಇಳಿಸಿ ಒಂದು ಸೆಕೆಂಡ್ ಆದ ತಕ್ಷಣ ನಾವು ಮೋಲ್ಡ್ಗೆ ಹಾಕ್ಬಿಡ್ಬೇಕು. ಈಗ ಆಗ್ತಾ ಬಂದಿದೆ. ಈಗ ಇದನ್ನು ಮೋಲ್ಡ್ಗೆ ಹಾಕ್ಕೋತಾ ಇದ್ದೀನಿ. ಅದಕ್ಕೋಸ್ಕರ ಇದು ಬಬಲ್ಸ್ ಬರಬಾರ್ದು ಅಂತ ಸ್ವಲ್ಪ ಸ್ಪ್ರೇ ಮಾಡ್ಕೋಬೇಕು. ಇದನ್ನು ಒಂದು 4-5 ಅವರ್ಸು ತಣ್ಣಗಾಗಕ್ಕೆ ಬಿಟ್ಬಿಡ್ಬೇಕು. ಇದನ್ನೇನು ಕದಲಿಸ್ತೀರ, ಫ್ಯಾನ್ ಕೆಳಗೆ ಇಟ್ಬಿಡ್ಬೇಕು. ನೋಡಿ, ಈ ಥರ ಕಟ್ ಮಾಡಿ ಇಟ್ಕೋಬೋದು. ಪೀಸ್ ನಿಮ್ಗೆ ಯಾವ ಸೈಜ್ ಬೇಕೋ ಆ ಥರ ಮಾಡಿ ಇಟ್ಕೋಬೋದು.